ದರ್ಶನ್ ಅವ್ರ ಜೊತೆ ನಿಮಗೆ ಸಾಕಷ್ಟು ವರ್ಷಗಳಿಂದ ಒಡನಾಟ ಇದೆ. ಸೊ ಆ ಒಡನಾಟದ ನಡುವೆ ಯಾವತ್ತಾದ್ರೂ ಅವ್ರ ಸಿನಿಮಾ ಶೂಟಿಂಗಿಗೆ ಸೆಟ್ಗೆ ಭೇಟಿ ಕೊಟ್ಟಿದ್ಯಾ ಅಥವಾ ಹೆಂಗಿತ್ತು ಆ ಒಂದು ವಾತಾವರಣ? ಹೋಗಿದ್ದೀನಿ ಸರ್. ಅವ್ರ ಮುಹೂರ್ತಗಳಿಗೆ ಆಲ್ಮೋಸ್ಟ್ ಹೋಗಿದ್ದೀನಿ. ಹ್ಮ್. ಹ್ಮ್, ಬೃಂದಾವನ ಸಿನಿಮಾ ಟೈಮಲ್ಲೂ ಹೋಗಿದ್ದೆ, ಬುಲ್ಬುಲ್ ಸಿನಿಮಾ ಟೈಮಲ್ಲಿ ತುಂಬಾ ಹೋಗಿದ್ದೆ, ಅವ್ರ ಜೊತೆಲೇ ಇದ್ದೆ. ಓಕೆ. ಅದಾದ್ಮೇಲೆ ಅಂಬರೀಷ ಹಾ ಹಾ. ಆ ಟೈಮಲ್ಲೂ ಹೋಗಿದ್ದೆ. ಓಕೆ. ಯಾವ ತರ ಟ್ರೀಟ್ ಯಾವ ತರ ಇತ್ತಲ್ಲಿ? ಹೆಂಗ್ ಮಾತಾಡ್ತಾರೆ ಸರ್ ಅಂದ್ರೆ ಅವ್ರ ಸೆಟ್ಟಲ್ಲಿ ಹ್ಮ್. ಇದೀವಿ, ಹೋಗಿದ್ದೀನಿ ಅಂತ ಹೇಳಿದ್ರೆ ಹ್ಮ್ ಬಾ ಟೀ ಕುಡಿ, ಹ್ಮ್ 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 ನಡಿ ಊಟ ಮಾಡು. ಹ್ಮ್. ಊಟ ಟೈಮ್ ಆಗ್ತಾ ಇದ್ದಂಗೆ ಊಟ. ಹ್ಮ್. ಹಣ ದಯವಿಟ್ಟು ಬೇಡ ಅಣ್ಣ, ಆಯ್ತು ನಂದು ಜಸ್ಟ್ ಬಂದೆ ಅಂತ ಹೇಳಿದ್ರೆ ಹ್ಮ್. ಹೌದಾ ಹ್ಮ್. ಸರಿ ಆಯ್ತು, ಬರ್ತೀಯ ತಾನೆ ನೀನು, ಮತ್ತೆ ಬರ್ತೀಯ ಬಾ ಹ್ಮ್. ಅಂತ ಅನ್ನೋರು. ಹ್ಮ್. ಅಣ್ಣ ನಿಜವಾಗ್ಲೂ ಆಗ್ತಾ ಇಲ್ಲ, ಸ್ವಲ್ಪ ಲೇಟಾಗಿ ತಿಂತೇನೆ, ಫಸ್ಟ್ ಟೈಮ್ ಟು ಟೈಮ್ ಊಟ ಮಾಡೋ, ಹ್ಮ್. ಸೆಟ್ಟಿಗೆ ಬಂದಿದ್ಯಾ, ಶೂಟಿಂಗ್ ಸೆಟ್ ನಮ್ಮ ಸೆಟ್ಟಿಗೆ ಬಂದಿದ್ಯಾ ಅಂದಾಗ ನಡಿ ಫಸ್ಟ್ ಊಟ ಮಾಡಿಸಿ ಆಮೇಲೆ ಮಾತಾಡ್ತಾರೆ. ಹ್ಮ್ 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 ಹಾಗೆ ಆ ಥರ ವ್ಯಕ್ತಿ. ಹ್ಮ್. ಸುಮ್ಮನೆ ಹೇಳ್ಬಿಟ್ಟು ತಪ್ಪಿಸ್ಕೊಳಕ್ಕೂ ಆಗಲ್ಲ. ಹೌದು. ಅವ್ರ ಜೊತೆ ತಿನ್ಲೇಬೇಕು ಕುತ್ಕೊಂಡು. ಹೌದು. ನಾನು ಹೊರಟು ಬಿಡ್ತೀನಿ ಅಣ್ಣ ಅಂತ ಹೇಳಿದ್ರೆ ಹೌದಾ ಸರಿ ಆಯ್ತು ಅಂದ್ಬಿಡ್ತಾರೆ. ಹ್ಮ್.